ಕಬ್ಬನ್ ಪಾರ್ಕ್ ಬಂದು ಸುಮಾರು 3 ಗಂಟೆಗಳ ಕಾಲ ಎಲ್ಲರನ್ನ ಭೇಟಿ ಮಾಡಿ ಗ್ರೀವಿಯನ್ಸಸ್ ಅನ್ನು ಕೇಳಿಕೊಂಡು ಈ ಪಾರ್ಕಿನ ಮಹತ್ವ ಎಷ್ಟಿದೆ ಅಂತ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಬೆಂಗಳೂರು ನಗರಕ್ಕೆ. ಇವತ್ತು 6ನೇ ಮೀಟಿಂಗ್ ಬೆಂಗಳೂರು ನಗರದ 6 ಕಡೆ ಎಲ್ಲೆಲ್ಲಿ ಲಂಗ್ ಸ್ಪೇಸ್ ಇದೆ ಅಲ್ಲಿ ಭೇಟಿ ಮಾಡಿದ್ದಾರೆ. ಇದು ಸರ್ಕಾರದ ಒಂದು ಹೊಸ ಇನಿಷಿಯೇಟಿವ್ ಆಗಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಪಾರ್ಕ್ ನಮ್ಮ ಹೆರಿಟೇಜ್, ಇದು ನಮಗೆ ಒಂದು ರೀತಿಯ ವಿರಾಸತ್ತಲ್ಲಿ ಬಂದಿರತಕ್ಕಂಥದ್ದು. ಇದನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರ ಕಡೆಯಿಂದ ಸಾಕಷ್ಟು ಸಹಾಯ ಆಗಬೇಕಾಗಿದೆ. ಈಗ ಬೇರೆ ಬೇರೆ ಗ್ರೀವಿಯನ್ಸಸ್ ಬಂದಿದೆ. ಪಾರ್ಕ್ ಬಗ್ಗೆ ಇನ್ನೂ ಕೂಡ ಮಾತಾಡಬಹುದಿತ್ತು. ಆದರೂ ತಾವೆಲ್ಲ ಸಮಗ್ರವಾಗಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಇಲ್ಲಿ ಇದಾವೆ. ಇದರಲ್ಲಿ ಸ್ವಲ್ಪ ಬಜೆಟ್ ಮತ್ತೆ ಬಜೆಟಿನ ಉಪಯೋಗ ಸರಿಯಾಗಬೇಕಂತ ಒಂದು ಅದರಲ್ಲಿ ಅವರೇ ಗಮನ ಹರಿಸಬೇಕು. ಮತ್ತೆ ಇವತ್ತು ನಮಗೆ ಅಡ್ವಾಂಟೇಜ್ ಏನಾಗಿದೆ, ಹಿಂದೆ ಬಿಬಿಎಂಪಿ ಅಂತ ಇದ್ದಿದ್ದು 28 ವಿಧಾನಸಭಾ ಕ್ಷೇತ್ರ 800 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಯಾವ ಕಡೆ ಕಮಿಷನರ್ಗೆ ಕರ್ಕೊಂಡು ಬಂದು ನಮ್ಮ ಗ್ರೀವಿಯನ್ಸಸ್ ಅಹವಾಲನ್ನು ಹೇಳೋದಕ್ಕೆ ಕಷ್ಟ ಆಗ್ತಿತ್ತು. ಈಗ ಸೆಂಟ್ರಲ್ ಕಾರ್ಪೊರೇಷನ್ ಇರೋದ್ರಿಂದ 6 ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಈಗ ಸೆಂಟ್ರಲ್ ಕಾರ್ಪೊರೇಷನ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಸೊ ರಾಜೇಂದ್ರ ಚೋಳನ್ ಅವರು ಇಲ್ಲೇ ಇದ್ದಾರೆ. ಸೊ ನಮ್ಗೆ ನಮ್ಮ ಕೆಲಸಗಳು ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಸುಲಭವಾಗುತ್ತೆ. ಸೊ ಆ ವ್ಯವಸ್ಥೆ ಇರೋದ್ರಿಂದ ಪಾರ್ಕ್ ಬಗ್ಗೆ ತಾವು ಏನೇನು ಇಟ್ಕೊಟ್ಟಿದ್ದೀರಿ. ಸೊ ನಾನು ಇಲ್ಲಿ ತಮ್ಮ ರೀತಿಯಲ್ಲಿ ನಾನು ಕೂಡ ಕಂಪ್ಲೇಂಟ್ ಇಡೋದಕ್ಕೆ ಇಷ್ಟಪಡೋದಿಲ್ಲ. ಆ ಅಹವಾಲನ್ನು ಅವರು ಆಫೀಸ್ ಪ್ರಾಸೆಸ್ ಮಾಡಿದ ನಂತರ ಒಂದು ರಿವ್ಯೂ ಮೀಟಿಂಗ್ ನಾನು ಹಾರಿಸ್ ಭಾಯ್ ಇಬ್ರು ಇರ್ತೀವಿ, ನಮ್ಮ ಕಮಿಷನರ್ ರಾಜೇಂದ್ರ ಚೋಳನ್ ರವರು ಕೂಡ ಇರ್ತಾರೆ. ನಾವು ಮಾಡಿ ಯಾವ್ಯಾವ್ದು ಸಣ್ಣ ಸಣ್ಣ ಸಮಸ್ಯೆಗಳು ಇದಾವೆ. ಹೋದ ಬಾರಿ ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಕೆಲಸ ಆಗಿತ್ತು. ಬಟ್ ಎಷ್ಟು ಪರಿಣಾಮಕಾರಿಯಾಗಿದೆ ಎಷ್ಟು ಆಗಿಲ್ವಾ, ಅದಕ್ಕೆ ಇನ್ನೂ ಪೂರಕವಾಗಿ ಏನ್ ಮಾಡಬೇಕು ಅಂತಾನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಪ್ಲಾಂಟಿಂಗ್ ಮಾಡ್ತಕ್ಕಂಥದ್ದು, ಮತ್ತೆ ಬಜೆಟ್ದು, ಮೇಂಟೆನೆನ್ಸ್ದು, ಎಂಪ್ಲಾಯೀಸ್ ಕಡಿಮೆ ಇದಾರೆ ಅಂತ ಏನು ಹೇಳಿದ್ದಾರೆ. ಸೊ ಈ ದೊಡ್ಡ ಯಾವ್ಯಾವ್ದು ಉಪಮುಖ್ಯಮಂತ್ರಿಗಳೇ ಮಾಡಬೇಕಾಗಿರ್ತದೆ ಕೆಲವು, ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಇನ್ವಾಲ್ವ್ ಆಗಿರೋದು. ಅಲ್ಲಿ ಅವ್ರದ್ದು ಹಸ್ತಕ್ಷೇಪ ಡೆಫಿನೆಟ್ಲಿ ಆಗುತ್ತೆ. ಅವರು ಇಂಟರ್ಫಿಯರ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಮತ್ತೆ ಮುಂದಿನ ಬೇರೆ ಬೇರೆ ರೆಗ್ಯುಲರ್ ಇಶ್ಯೂಸ್ ಏನಿದೆ ನಾವು ಕಮಿಷನರ್ ಅವರು ಹಾರಿಸ್ ಭಾಯ್ ಕೂಡ ಇರ್ತಾರೆ, ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳಿ ಇಷ್ಟು ಪೇಷನ್ಸ್ ಇಂದ ತಾವು ಇದು 6ನೇ ಲಂಗ್ ಸ್ಪೇಸ್ಗೆ ಹೋಗಿದ್ದೀರಿ ಸರ್. ಬೆಂಗಳೂರು ನಗರದಲ್ಲಿ ಎಲ್ಲಾ ಕಡೆ ತಾವು ವಿಸಿಟ್ ಮಾಡಿದಿರಿ, ಲಾಲ್ಬಾಗ್ ಮಾಡಿದಿರಿ, ಕಬ್ಬನ್ ಪಾರ್ಕ್ ಮಾಡಿದಿರಿ. ಬೆಂಗಳೂರು ನಗರಲ್ಲಿ ಎಷ್ಟು ದೊಡ್ಡ ಪಾರ್ಕ್ಸ್ ಇದಾವೆ ಅದರಲ್ಲಿ 6 ಪಾರ್ಕ್ ಅನ್ನು ಲಾರ್ಜೆಸ್ಟ್ ಪಾರ್ಕ್ ನ ಆಯ್ಕೆ ಮಾಡಿದ್ವಿ. ಬಹುಶಃ ಇದು ಮೊದಲ ಬಾರಿ ಈ ತರ ಆಗಿರ್ತಕ್ಕಂಥದ್ದು ಸರ್. ಬೆಂಗಳೂರು ನಗರಕ್ಕೆ ಲಂಗ್ ಸ್ಪೇಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಸರ್ಕಾರದ ಕಣ್ಣಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ತಾವು ತೋರಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳನ್ನು ಹೇಳಿ ಈ ತಮ್ಮ ಆಫೀಸ್ ಇದು ಪ್ರಾಸೆಸ್ ಮಾಡಿದ ನಂತರ ಒಂದು ರಿವ್ಯೂ ಮೀಟಿಂಗ್ ನಾವು ಮಾಡ್ತೀವಿ ಸರ್ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.